ಈ ದೇವಗದ್ದುಗೆಯನ್ನು ನನ್ನದಾಗಿಸಿಕೊಂಡಿದ್ದೇನೆ. ಹೌದು. ಮಾತ್ರ ಅಲ್ಲ, ಅದನ್ನ ಸ್ಥಾಯಿಗೊಳಿಸಿದ್ದೇನೆ ಎನ್ನುವ ಸಂತೃಪ್ತಿ ನನಗಿದೆ. ಮಾತ್ರ ಅಲ್ಲ, ನೋಡಬಾರದೆ ಈ ವೈಭೋಗವನ್ನ. ಹೌದು ಹೌದು, ಅಲ್ಲಿ ಒಂದೆಡೆ ಕುಳಿತಿದ್ದಾರೆ ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಸುರರು. ಈಚೆ ಕಡೆ ನೋಡಿ ಮನು ಮುನಿಗಳು, ಹಾಗೆ ನಾರದರು, ತುಂಬುರರು, ಎಂತಹ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಇವರೆಲ್ಲ ನಮ್ಮ ಈ ದೇವಲೋಕದ ಆಸ್ತಿ ಎಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮಾತ್ರ ಅಲ್ಲ, ಈ ನಮ್ಮ ದೇವಲೋಕದ ಸಂಪತ್ತನ್ನ ಹೇಗೆ ವರ್ಣಿಸಲಿ? ಚಿಂತಿಸಿದನ್ನು ಕೊಡುವಂತಹ ಚಿಂತಾಮಣಿ, ಕಾಮಿಸಿದನ್ನು ಕೊಡುವಂತಹ ಕಾಮಧೇನು. ಹೌದು. ಮಾತ್ರ ಅಲ್ಲ, ವಿಶ್ರಾಯಿಸುವುದು ಎನ್ನುವ ಕುದುರೆ, ಏರುವುದಕ್ಕೆ ನನಗೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಎಲ್ಲವೂ ನನ್ನ ಪಾಲಿಗಿದೆ. ನನ್ನ ವೈಭೋಗವನ್ನ ಕೇವಲ ಬಾಯಿ ಮಾತಿನಲ್ಲಿ ಹೇಳುವುದಕ್ಕೆ ಅದು ನಿಲುಕದೇ ಇರುವಂತದ್ದು. ಹೌದು. ಹಾಗಂತ ಮಾತ್ರಕ್ಕೆ ನಾವು ಮೈಮರೆ ಬಾರದಲ್ವ? ಹೌದು. ಅಧಿಕಾರ ಇದೆ ಎನ್ನುವ ಕಾರಣಕ್ಕೆ ನಾವು ಯಾವತ್ತೂ ಅದನ್ನ ಅಲ್ಲಗಳೆಯಬಾರದು, ಅದಕ್ಕೆ ಚ್ಯುತಿಯನ್ನ ತರಬಾರದು. ಹೌದು. ಒಂದು ಹಿಂದೊಮ್ಮೆ ಚ್ಯುತಿ ಬಂದಂತಹ ಸಂದರ್ಭದಲ್ಲಿ ನನ್ನ ಈ ಆಡಳಿತದ ಅಹಂಕಾರ ನನಗೆ ನನ್ನ ತಲೆಗೆ ಅಡರಿದಂತಹ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳಿಂದಲೇ ನಾನು ಶಾಪಗ್ರಸ್ತನಾದನು ಅಲ್ಲವೇ? ಹೌದು. ಮಾತ್ರ ಅಲ್ಲ, ಎಲ್ಲ ವೈಭೋಗವನ್ನು ಕೂಡ ನಾನು ಕಳೆದುಕೊಂಡವ. ಆ ನಿಟ್ಟಿನಲ್ಲಿ ಮತ್ತೆ ಯೋಚನೆ ಮಾಡುವಾಗ ತ್ರಿಮೂರ್ತಿಗಳ ಅನುಗ್ರಹದಿಂದ ಮತ್ತೆ ನಾನು ಅದನ್ನು ಸಂಪಾದಿಸಿಕೊಂಡೆ. ಯಾಕೆ ಈ ಇಲ್ಲಿಯ ವೈಭೋಗ ಅಂತಾರೆ ಅದೇ ರೀತಿಯಾಗಿ ನಮ್ಮ ಆ ರೀತಿಯಾಗಿ ಇಂತಹ ಒಂದು ವೈಭೋಗವನ್ನ ನಾವು ಅನುಭವಿಸಬೇಕು ಎಂದು ಕಾತರದಲ್ಲಿ ಕಾಯುವವರು ಅನೇಕರಿದ್ದಾರೆ. ಹೌದು. ಅದರಲ್ಲಿಯೂ ನಮ್ಮ ದಾಯಾದಿಗಳಾದಂತಹ ಆ ದಾನವರು ಹರನಿಂದಲೋ ಅಜನಿಂದಲೋ ವರವನ್ನ ಪಡೆದು ಆಗಾಗ್ಗೆ 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 ನಮ್ಮ ಈ ದೇವಲೋಕಕ್ಕೆ ದಾಳಿಯನ್ನ ಇಡುವುದು, ನಮ್ಮನ್ನ ಸೋಲಿಸುವುದು, ಮತ್ತೆ ಅವರೂ ಕೂಡ ಆ ತ್ರಿಮೂರ್ತಿಗಳ ಕೃಪೆಗೆ, ಅವಕೃಪೆಗೆ ಪಾತ್ರರಾಗಿ ಅವರು ಮಡಿಯುವುದು.